ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೆ. ಲಾಸ್ಟ್ ವೀಡಿಯೋಲಿ ನಿಮಗೆ ತೋರಿಸಿದ್ನಲ್ಲ, ಆ, ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದಿಲ್ಲ. ಅದಕ್ಕೆ ಇವತ್ತು ನೆನ್ನೆ ಟೋಯಿಂಗ್ ವೆಹಿಕಲ್ ಕರೆಸ್ಬಿಟ್ಟು ಗಾಡಿನ ಶೋರೂಮಲ್ಲಿ ಕಳಿಸಿದ್ದೆ. ಇವತ್ತು ಹೋಗ್ಬಿಟ್ಟು ಅದು ರಿಪೇರಿ ಮಾಡಿಸ್ಕೊಬರ್ಬೇಕು. ಅದಕ್ಕೆ ನಾನು ನನ್ನ ಫ್ರೆಂಡು ಅಭಿಲಾಷ್ ಇಬ್ಬರು ಹೋಗ್ತಾಯಿದ್ದೀವಿ. ಅದು ಸ್ಟಾರ್ಟ್ ಆಗ್ತಾಯಿದೆ ಮತ್ತು ಹಂಗೆ ಆಟೋಮೆಟಿಕ್ ಆಫ್ ಆಗ್ತಾಯಿದೆ. ಏನೋ ಸಮಥಿಂಗ್ ಪ್ರಾಬ್ಲಮ್ ಇದೆ. ಒಂದು ಶೋರೂಮನ್ನು ಕೇಳಿದೆ ಏನು ಪ್ರಾಬ್ಲಮ್ ರೆಡಿ ಮಾಡಬೇಕಂತ. ಬೆಳಗ್ಗೆ ನಾನು ಬರ್ತೀನಿ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ಮಹೇಶ ಇಲ್ಲ, ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದಾನೆ ಮಹೇಶ. ಬನ್ನಿ ಹೋಗ್ತಾ ಅಲ್ಲಿ ಶೋರೂಮಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಏನಾಗಿದೆ ಗಾಡಿಗೆ ನೋಡೋಣ. Yeah, okay. ಓಕೆ Anything Ah. we call you. restroom. Okay, okay. Guys, restroom. Huh? Restroom. Yeah. ನೋಡಿ ಗೈಸ್, ಇಲ್ಲಿ ಬಂದಿದ್ದೀವಿ. ನಮ್ಮ ಗಾಡಿ ಇಲ್ಲಿ ನಿಂತೈತೆ. ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಸರ್ವಿಸ್ ಮಾಡೋಕ್ಕೆ. ಮತ್ತು ನನ್ನ ಹತ್ರ ಆಲ್ರೆಡಿ ಇರಾಡಿಯಮ್ ಸ್ಪಾರ್ಕ್ ಪ್ಲಗ್ಸು ಮತ್ತು ಇರಾಡಿಯಮ್ದು ಇದು ಏನೋ ಮೆಟೀರಿಯಲ್ ಇದೆಯಲ್ಲ ಅದ್ರದ್ದು ಬ್ರೇಕ್ ಶೂಸು ಎಲ್ಲ ಬೈ ಮಾಡಿದ್ದೆ. ಅದೆಲ್ಲ ಕೊಟ್ಟಿದ್ದೀನಿ. ನೋಡ್ಬೇಕು ಏನು ಪ್ರಾಬ್ಲಮ್ ಅಂತ ಅವರು ಹೇಳ್ತಾ ಇಲ್ಲ ಗೈಸ್. ಮತ್ತು ಇಲ್ಲಿ ಇನ್ನೊಂದು ಯಾವುದೋ ಬೀಸ್ಟ್ ಇದೆ ನೋಡಿ ಹೆಂಗಿದೆ ಅಂತ. ಬೆಂಡಾ ಕಂಪ್ನಿದು ಬೆಂಡಾ. ಇದು ಎಷ್ಟು ಸಿ ಸಿ ಇಂಜಿನ್ ಅಂತಲೇ ಗೊತ್ತಿಲ್ಲ. ಸಿಕ್ಕಾಬಡೆ ಬಲ್ಕಿಯಾಗಿತ್ತು. ಬನ್ನಿ, ಇದು ಒಳಗಡೆ ಶೋರೂಮ್ ಒಳಗಡೆ ಇನ್ನೂ ಯಾವುದು ಹೊಸ ಹೊಸ ಬೈಕ್ಸ್ ಇದ್ದಾವೆ ನೋಡೋಣ. ಫಸ್ಟ್ ಎಂಟ್ರೆನ್ಸಲ್ಲಿ ಒಂದು ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ. ಸಕ್ಕತ್ತಾಗಿದೆ, ಕ್ಯೂಟಾಗಿ ಗೋಲ್ಡನ್ ಫಿಶ್ಶು. ಇದು ನೋಡಿ, ಇದು ವಿನ್ ಮೋಟೋದು. ಇದು ಚೈನಾ ಕಂಪ್ನಿನ. ಇದ್ಯಾವುದು ಬೈಕ್ ಮಸ್ತಿದೆ ಗೈಸ್. ಇದು ವಿನ್ ಮೋಟೋ ಬ್ರ್ಯಾಂಡ. ಬಟ್ ಒಳ್ಳೆ ಬೆಂಕಿ ಇದೆ. ಇದು ನೋಡಿ ಚಿಕ್ಕ ಗಾಡಿ. ಇದು ಕ್ವಿಜೆ ಮೋಟೋದು. ಬನ್ನಿ, ಇದು ಯಾವ ಗಾಡಿ ಸಿಗೋದೆ ನೋಡೋಣ. ಇದು ನೋಡಿ ಕೀವೇದು. ಇಂಡಿಯಲ್ಲಿ ಈ ಥರ ಗಾಡಿನೇ ಸಿಗೋದಿಲ್ಲ. ಇದು ನೋಡಿ CF ಮೋಟೋ. ಈಗ ರೀಸೆಂಟಾಗಿ ಇಂಡಿಯಾ ಒಳಗಡೆ ಇದು ಲಾಂಚ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಫುಲ್ ಡೀಟೇಲ್ಸ್ ತಿಳ್ಕೊಂಡು ಹೇಳ್ತೀನಿ. ಏನಿದೆ ನೋಡಿ ಗೈಸ್. ಇದು SRR 675. ಮಸ್ತಿದೆ ಗೈಸ್ ಇದು ಗಾಡಿ ಮಾತ್ರ. ನಾವಲ್ಲಿ ಹೊರಗಡೆ ನೋಡಿದ್ವಲ್ಲ, ಮೋರಿನ್ 1200 ಇದೆ ಗಾಡಿ. ಇದು CF ಮೋಟೋದ. ಎಷ್ಟು CC ಅಂತಲೇ ಗೊತ್ತಿಲ್ಲ. ಮೇ ಬಿ ಇಲ್ಲಿ 75 SRS ಅಂತ ಹಾಕಿದ್ದಾರೆ. ಮೋಸ್ಟ್ಲಿ 750 CC ಅನ್ಕೊತೀನಿ. ಮಸ್ತಿದೆ ಗೈಸ್ ಬೈಕ್ ಮಾತ್ರ. 2 ವೇರಿಯಂಟ್ ಇದೆ ಇದರೊಳಗಡೆ, ಒಂದು ಬ್ಲ್ಯಾಕು ಒಂದು ವೈಟು. ಬ್ಲ್ಯಾಕ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಟ್ ಇದ್ರದ್ದು ವೀಲ್ ನೋಡಿ ಯಾವ ಥರ ಇದೆ ಡಿಸೈನು. ವಾವ್, ಪ್ಲಾಸ್ಟಿಕ್ ಥರ ಇದೆ ಇದು CF ಮೋಟೋ ಅವ್ರದ್ದು. ಓ, ಸೈಲೆನ್ಸರ್ ನೋಡಿ ಹಿಂಗಿದೆ, ಬೆಂಕಿ. ಟ್ವಿನ್ ಸೈಲೆನ್ಸರು. ಬಟ್ ಟ್ವಿನ್ನಲ್ಲೇ ಟ್ವಿನ್ ಇದೆ, 4 ಇದಿದೆ. ಮಸ್ತಿದೆ ಗೈಸ್ ಇದು ಬೈಕು. ದುಡ್ಡಿದ್ರೆ ಈ ಬೈಕ್ ತೊಗೋಬೋದು. ಇದು ಟ್ವಿನ್ ಸಿಲಿಂಡರಾ ಇಲ್ಲ 4 ಸಿಲಿಂಡರ್ದ ಗೊತ್ತಿಲ್ಲ. 4 ಸಿಲಿಂಡರ್ ಗೈಸ್. ನೋಡಿ 4 ಬೈಕ್ ಬಂದಿದೆ, 4 ಎಕ್ಸಾಸ್ಟ್ ಹೊರಗಡೆ ಬಂದಿದೆ. ಇದು ಕ್ರೂಸ್ ಥರ ಬೈಕು. ಈ ಗಾಡಿ ನಮ್ಮ ಅಪಾರ್ಟ್ಮೆಂಟಲ್ಲೂ ಒಂದಿದೆ. ಕೀ ಇಲ್ಲಿ ಇಟ್ಟಿದ್ದಾರೆ. ನೋಡೋಣ ಆನ್ ಮಾಡ್ಬಿಟ್ಟು ಡಿಸ್ಪ್ಲೇ ಹೆಂಗೆ ಬರುತ್ತೆ ಅಂತ. ವಾವ್, ಮಸ್ತಿದೆ. ಇದು ಬೆಂಡಾ ಕಂಪ್ನಿದೆ. ಏನು ಗೈಸ್ ಇದು ಗಾಡಿ ಈ ರೇಂಜಿಗಿದೆ.
ಇಲ್ಲ ನನಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಈ ಗಾಡಿ ನೋಡ್ತಾ ಇದ್ರೆ ಆ ಥರ ಇದೆ ಇದು ಗಾಡಿ, ಬೆಂಕಿ ಗಾಡಿ ಗೈಸ್. ಈ ಥರ ಬೈಕೆಲ್ಲ ಯಾಕೆ ಇಂಡಿಯಲ್ಲಿ ಲಾಂಚ್ ಮಾಡ್ತಾಯಿಲ್ಲ, ಯಾಕೆ ಅಂತಲೇ ಗೊತ್ತಿಲ್ಲ. ನೋಡಿ ಎಷ್ಟು ವೆರೈಟೀಸ್ ಇದೆ ಗಾಡಿ. ಇದು ನೋಡಿ ಬ್ರಿಕ್ಸ್ಟೋನ್ ಅಂತ, ಇದು 1200 cc ಬ್ರಿಕ್ಸ್ಟೋನ್. ವಾವ್, ಕಲರು ಸಾಕಾಗಿದೆ. ಇದು ಪ್ರೈಸು ಎಷ್ಟಿದೆ ಅಂದರೆ 59,100. 59,100 ಅಂದರೆ ಇದು ರಿಂಗೇಟಲ್ಲಿದೆ. ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. 1200 cc ಗೈಸ್. ಇದು ಇದೇನು ಗೊತ್ತಾ ಗೈಸ್, ಇದು ಬಂದ್ಬಿಟ್ಟು ಸ್ಟೆಬ್ಲೈಸ್ ಮಾಡುತ್ತೆ. ಗಾಡಿ ಹೋಗ್ತಾಯಿದ್ರೆ ಅದು ಸ್ಟೆಬ್ಲೈಸ್ ಮಾಡುತ್ತೆ. ಅದ್ರದ್ದು ಫಂಕ್ಷನ್ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಆನ್ಲೈನಲ್ಲಿ ವೀಡಿಯೋ ಸಿಕ್ಕಿದ್ರೆ ನಿಮ್ಗೆ ಹಾಕ್ತೀನಿ ರೀ. ಇದನ್ನು ತುಂಬ ಗಾಡೀಲಿ ನೋಡಿದ್ದೀನಿ ನಾನು, ಬಟ್ ಅದು ಹೆಂಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ನೋಡೋಣ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 23,300 ರಿಂಗೇಟು. ಎಸ್ ಬ್ರೋ, ಐ ಟೇಕ್ ಪರ್ಮಿಷನ್ ಬ್ರೋ, ಐ ಟೇಕ್ ಪರ್ಮಿಷನ್ ಟು ದೆಮ್ ಬ್ರೋ. உங்கள் ஹைட்டுக்கு ஓகேவா ப்ரோ? ಕ್ರೂಸ್ ಫ್ಯೂಚರ್ ಬೈಕ್. ಗಾಡಿ ನೋಡ್ಬಿಟ್ಟು ತಲೆ ಗಿರ್ರ ಅಂದ್ಬಿಡ್ತು ನನಗಂತೂ. ಅಲ್ಲೊಂದು ಸ್ವಲ್ಪ ವೀಡಿಯೋ ಮಾಡು ಬ್ರೋ, ಹೆಂಗೈತೆ ನೋಡೋಣ. ವಾವ್ ಗೈಸ್, ಫೀಲಿಂಗ್ ಅಮೇಝಿಂಗ್. ನೋಡೋಣ, ಅವ್ರು ಕೇಳ್ತೀನಿ ಇದ್ರದ್ದು ಎಕ್ಸಾಸ್ಟ್ ನೋಟ್ ಹೆಂಗೈತೆ ಕೇಳ್ಬೋದಾ ಅಂತ. ಅವ್ರೇನಾದರೂ ಓಕೆ ಅಂದರೆ ಆನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಬಟ್ ಗಾಡಿ ಸೀಟ್ ಕಂಫರ್ಟು, ಹ್ಯಾಂಡ್ಲಿಂಗ್ ಪೊಸಿಷನ್ನು, ವಾವ್ ಆಸಮ್ ಗೈಸ್. ಇದು ಫೀಲಿಂಗೇ ಬೇರೆ ಥರ ಇದೆ ಇದ್ರ ಮೇಲೆ ಕೂತ್ಕೊಂಡು ಇಲ್ಲಿಂದ ವ್ಯೂ ನೋಡ್ತಾ ಇದ್ರೆ. ವೈಡ್ ಹ್ಯಾಂಡಲ್ ಬಾರ್ಸು, ರೌಂಡ್ ಮಿರರ್ಸು, ಒಂಥರ ಕ್ಲಾಸಿಕ್ ಪ್ಲಸ್ ವಾವ್. ನೋಡೋಣ, ಗಾಡಿ ಮಾತ್ರ ಬೆಂಕಿ ಇದೆ ಗೈಸ್. ಪ್ರೈಸು 39,888 ಇದೆ. ಅದೇ ಇಂಡಿಯನ್ ರುಪೀಸ್ಗೆ ಇಷ್ಟು ಇದ್ಬಿಟ್ರೆ ಅಷ್ಟೇ, ನಾಳೆನೇ ತೊಗೊಂಬಿಡೋದು. 500 cc ಅಂತ ಹಾಕ್ತಾರೆ. 500 cc ಅಷ್ಟೇ ಇದು. 500 ccಗೆ ಇಷ್ಟು ಬಲ್ಕಿಯಾಗಿ ಈ ಥರ, ಯಪ್ಪ. ಚೈನಾನೇ ಗೈಸ್. ಚೈನಾದ ಮಾತ್ರ ಎರಡು ಸೇಮ್ ಬೈಕು. ಇದು ಇಲ್ಲ, ಇದು ಬೇರೆ ಬೈಕು. ಇದು ಬೆಂಡದೆ, ಅದು ಬೆಂಡನೇ, ಬಟ್ ಬೇರೆ ಬೇರೆ ಮಾಡಲು. ಇದು ಯಾವಷ್ಟು ಸಿ ಸಿ, ಇದ್ರದ್ದು ಸಿ ಸಿ ಹಾಕಿಲ್ಲ. ನೆಪೋಲಿಯನ್ ಅಂತ, ನೆಪೋಲಿಯನ್ 500, ಬಾಬ್ ನೆಪೋಲಿಯನ್ 500. ಬೆಂಕಿ ಇದೆ ಗೈಸ್. ಈ ಗಾಡಿ ಮಾತ್ರ ನೋಡ್ತಾ ಇದ್ರೆ ಕಳ್ದೋಗ್ಬಿಟ್ಟಿದ್ದೀನಿ ನಾನಂತೂ ಈ ಗಾಡಿಗಳಿಗೆ. ಇದು ನೆಪೋಲಿಯನ್. ಇದು 20,888 ರಿಂಗೇಟು. ಬಟ್ ಕಲರು ಅಷ್ಟೇ ಸಾಕಾಗಿದೆ. ಕಲರ್ ಮಾತ್ರ ಆಸಮ್ ಕಲರು ಮತ್ತು ಅದು ಮುಂದಗಡೆ ಶೇಪ್ ನೋಡಿ. ಇದು ಕೊಟ್ಟಿದ್ದಾರಲ್ವ, ಇದು ಇಲ್ಲಿ ಶಾಕ್ ಅಬ್ಸರ್ವ್ ಥರ ಕೊಟ್ಟಿದ್ದಾನೆ. ಇದು ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಹಾಂ, here I have one shock absorber and here also have bro. But how this function? I really don't know guys. ಇಲ್ಲಿದೆ ನೋಡಿ ನಮ್ಮದು ದೊಡ್ಡ ಬೈಕ್ಸು. 1200. ದಿಸ್ ಒನ್ ಸ್ಟಾರ್ ಅಂತ, ಇದು ಯಾವ ಕಂಪ್ನಿದು ಅಂತ ಗೊತ್ತಿಲ್ಲ. ಬಟ್ ಗಾಡಿ ಮಾತ್ರ ಆಸಮಾಗಿದೆ ಗೈಸ್. ಇದು ಪ್ರೈಸ್ ಬಂದ್ಬಿಟ್ಟು 49,998. ಇದು 900 cc ಅನ್ಕೊತೀನಿ. 900 ccಗೆ ಈ ರೇಂಜಿಗೆ ಐತೆ ಗಾಡಿ, ಇಷ್ಟು ಬಲ್ಕಿಯಾಗಿ. ಇದು ವಿತ್ತು ಫಾಗ್ ಲ್ಯಾಂಪ್ಸು ಎಲ್ಲ ಕಂಪನಿ ಫಿಟ್ಟೆಡ್ ಫಾಗ್ ಲ್ಯಾಂಪ್ಸ್ ಇದೆ. ಇದು ಸಿ ಎಫ್ ಮೋಟೋದು.
ಇದು 800 SRT 800 cc ಏನು ಬಲ್ಕಿ ಆಗೈತೆ. ಇದು SVT, ಇದು ಬೇರೆ ಕಂಪನಿ. ಇದು QJ ಮೋಟೋ, ಇದು CF ಮೋಟೋ, ಮತ್ತು ಇದು SVT. ಇಲ್ಲ, ಇದು QJ ಮೋಟೋದ. ಏನು ಅನಿಸ್ತು ಹೇಳಿ ಗೈಸ್, ಕಮೆಂಟ್ ಮಾಡಲೇಬೇಕು ಈ ಗಾಡಿಗಳಿಗೆ ಮಾತ್ರ ನೀವು ಈ ವಿಡಿಯೋಗೆ. ಇದು ಹೆಂಗೆ ಫಂಕ್ಷನ್ ಅಂತಲೇ ನನಗೆ ತಲೆ ಕೆಡ್ತೈತೆ. ಇದು ಗಾಡಿ ಹೆಸ್ರು ಯಾವ್ದು ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್ ನಿಮಗೆ. ಇದೇ ಶೋರೂಮು, ಬೆಸ್ಟ್ ಶಾಪ್ ಅಂತ. ಏನು ಬೆಸ್ಟ್ ಶಾಪ್ ಅಂತ ಗೊತ್ತಿಲ್ಲ, ಬಟ್ ಸೂಪರ್ ಬೈಕ್ಸ್ ಅವ್ರಿಗೆ ಬೆಸ್ಟ್ ಶಾಪೇ. ನಮ್ಮಂಥ ಲೋ ಬಜೆಟ್ ಅವ್ರಿಗೆ ಇದು ಎಕ್ಸ್ಪೆನ್ಸಿವ್ ಶಾಪ್, ಬೆಸ್ಟ್ ಶಾಪ್ ಅಲ್ಲ. ಇದು ನೋಡಿ ಇನ್ನೊಂದು ಯಾವುದೋ ಕೀವೇ, ಇದು ಚೈನಾ ಬ್ರ್ಯಾಂಡ. ಬಟ್ ಇದ್ರೊಳಗಡೆ ಇನ್ಬಿಲ್ಟು ಡ್ಯಾಶ್ ಕ್ಯಾಮ್ ಎಲ್ಲ ಕೊಟ್ಬಿಟ್ಟವ್ರೆ. ಮುಂದಗಡೆ 360 ಕ್ಯಾಮ್ರಾ ಥರ. ಆ ಕಡೆಯಿಂದ ಬರ್ತೀನಿ ರೀ, ನೋಡೋಣ. ಓ, ಫುಲ್ ಡಿಸ್ಪ್ಲೇ ದೊಡ್ಡದಾಗಿ ಕೊಟ್ಬಿಟ್ಟಿದ್ದಾನೆ. ಬ್ಯಾಕಲ್ಲಿನೂ ಕ್ಯಾಮ್ರಾ ಆಯಿತಾ, ಫ್ರಂಟಲ್ಲಿ ಇಟ್ಟಿದ್ದಾರೆ ಕ್ಯಾಮ್ರಾ, ಬ್ಯಾಕಲ್ಲೇ ಇಟ್ಟಿಲ್ಲ. ಮೋಸ ಮಾಡ್ತಾವ್ರು ಗುರು ಇವರು. ಫ್ರಂಟಲ್ಲಿ ಕ್ಯಾಮ್ರಾ ಕೊಟ್ಬಿಟ್ಟು ಬ್ಯಾಕಲ್ಲಿ ಕೊಟ್ಟಿಲ್ಲ. ಫ್ರಂಟಲ್ಲಿ ನಮಗೆ ವ್ಯೂ ಕಾಣುತ್ತಲ್ಲ, ಫ್ರಂಟಲ್ಲಿ ಕ್ಯಾಮ್ರಾ ಇಟ್ಕೊಂಡು ಏನು ಮಾಡ್ತೀಯಾ? ಇದು ನೋಡಿ, ಚಿಕ್ಕ ಗಾಡಿ ಸಖತ್ತಾಗೈತೆ. ಇದು ಕ್ಯೂಟಾಗೈತೆ. ಆಲ್ಫಾರ್ಡ್ ಇದೆ ನೋಡಿ, 2 ಕೋಟಿ ಕಾರು, 650 cc. ಇದು SVT 650 cc. ಇದು TRK ಗೈಸ್, ಇದು ಬೆನಾಲಿ TRK 502. ಇದು ಬೈಕ್ ಬಂದ್ಬಿಟ್ಟು ಇಂಡಿಯಲ್ಲೂ ಇದೆ. ವಾವ್, ಯಾವ ಗಾಡಿ ಗೈಸ್ ಇದು? ಹೋಂಡಾದು ಹಿಂಗಿದೆ, ಬಟ್ ಟೈಮು ಫುಲ್ ಆನಲ್ಲೇ ಇದೆ. ಮಸ್ತ್ ಗಾಡಿ. ಹೋಂಡಾದಲ್ಲಿ ಇನ್ನೊಂದು ಗಾಡಿ ಇದೆ ರೀ, ತೋರಿಸ್ತೀನಿ. ಅದು ಎಷ್ಟೋ ವರ್ಷದ ಹಳೆ ಗಾಡಿ ಅನಿಸುತ್ತೆ. ಆ ಗಾಡಿ ನೋಡಿದ್ರೇ ಫುಲ್ಲು ಒಂದು ಬೆಡ್ರೂಮ್ ಇದ್ದಂಗೆ ಇದೆ ಗಾಡಿನೇ. ಯಪ್ಪ, ಇದು ಯಾವ ವರ್ಷದ ಗಾಡಿ ಗೊತ್ತಿಲ್ಲ, ಎಷ್ಟು CC ಅಂತಲೂ ಗೊತ್ತಿಲ್ಲ, ಏನೂ ಕೊಟ್ಟಿಲ್ಲ ಇಲ್ಲಿ. ಬಟ್ ಗಾಡಿ ಮಾತ್ರ ನೋಡೋಕ್ಕೆ ಹೆವಿ ಇದೆ ನೋಡಿ. ಇದು ಸೇಮ್ ನನ್ನ ಗಾಡಿನೇ, ಕಲರ್ ಬೇರೆ. ನನ್ನ ಗಾಡಿ ಮುಂದೆ ವಿಂಡ್ಶೀಲ್ಡು ಮತ್ತು ಫಾಗ್ ಲ್ಯಾಂಪ್ ಎಲ್ಲ ಹಾಕಿದ್ದೀನಿ ನೋಡಿ. ಇದೇ ಶಾಪು. ಬ್ಯಾಕ್ ಸೈಡೆಲ್ಲ ಫುಲ್ಲು ಸರ್ವಿಸು, ಮತ್ತು ಇದೇ ಹೈವೇ. ಇದೇ ಹೈವೇ. ಈ ಹೈವೇಲಿ ಹೋದರೆ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಡೈರೆಕ್ಟ್. ಬನ್ನಿ, ನಾನು ನಿಮ್ಗೆ ಹೇಳಿದ್ನಲ್ಲ ಹೋಂಡಾದು ಒಂದು ಬೆಂಕಿ ವೆಹಿಕಲ್ ಇದೆ ಅಂತ ತೋರಿಸ್ತೀನಿ. ನೋಡಿ ಗೈಸ್, ನನಗ್ಲಿಕ್ಕಿದೆ. ಯಾವ ಜಮನ್ ಗಾಡಿ ಅಂತಲೇ ಗೊತ್ತಿಲ್ಲ, ಬಟ್ ಎಲ್ಲ ಫುಲ್ಲು ಇದು ಮಾಡಿ ಹಾಕ್ಬಿಟ್ಟಿದ್ದಾರೆ. ಮೇಲೆಗಡೆ ಎಲ್ಲ ಫುಲ್ಲು ಬಾಕ್ಸ್ಗಳೆಲ್ಲ ಹಾಕಿ ಸ್ಕ್ರಾಪ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಬಟ್ ಹೆಂಗಿದೆ ನೋಡಿ, ಲಿಮಿಟೆಡ್ ಎಡಿಷನ್ ಅಂತ ತೊಗೊಂಡೋದು. ಎಷ್ಟು ಬಲ್ಕಿಯಾಗಿದೆ ಅಲ್ವಾ? ಇಲ್ಲಿ ಪೆಟ್ರೋಲ್ ಎಲ್ಲ ಹೆಂಗೆ ಅಂದರೆ ನೋಡಿ, ಜಸ್ಟ್ ನಾವು ಮೊಬೈಲ್ ಅಪ್ಲಿಕೇಶನಲ್ಲೇ ಹಾಕೋಬೋದು. ನಾವೇನು ಹತ್ರಕ್ಕೆ ಹೋಗೋದು ಅದೆಲ್ಲ ಏನೂ ಬೇಕಾಗಿಲ್ಲ ನೋಡಿ. ಜಸ್ಟ್ ಇಲ್ಲಿ ಪೆಟ್ರೋಲ್ ಬಂಕ್ ಬಂದಿದ್ದ ತಕ್ಷಣ ಪೆಟ್ರೋಲ್ ಬಂಕ್ ತೋರಿಸುತ್ತೆ. ಆಮೇಲೆ ಪೆಟ್ರೋಲ್ ಬಂಕ್ ಸೆಲೆಕ್ಟ್ ಮಾಡಿಕೊಂಡು ಇದೇನು ಪಂಪ್ ನಂಬರ್ 5 ಪಂಪ್ ನಂಬರ್ ಹಾಕ್ಬಿಟ್ಟು ಕನ್ಫರ್ಮ್ ಕೊಟ್ಟರೆ ಆಟೋಮೆಟಿಕ್ ಆಕ್ಟಿವೇಟ್ ಆಗಿಬಿಡುತ್ತೆ. ಆಮೇಲೆ ನಾವು ಎಷ್ಟಕ್ಕೆ ಹಾಕಬೇಕು ಅಂದರೆ ಅಷ್ಟಕ್ಕೆ. ಓಕೆ, ಈಗ ನಾನೊಂದು 150 ರಿಂಗೇಟು. ಓಕೆ, ಸ್ಟಾರ್ಟ್ ಫಿಲ್ಲಿಂಗ್ ಅಂತ ಕೊಟ್ಟರೆ ನೋಡಿ, ಪೆಟ್ರೋಲ್ ಪಂಪ್ ಈಸ್ ರೆಡಿ. ಇವಾಗ ಅಷ್ಟೇ, ನಾವೆಲ್ಲ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಕೋಬೋದು. ಅಂತಲೇ ಯಾರೂ ಇರೋದಿಲ್ಲ ಇಲ್ಲಿ.
ನಮಗೆ ನಾವೇ ಸೆಲ್ಫಾಗಿ ಪೆಟ್ರೋಲ್ ಹಾಕ್ಕೋಬೇಕು. ಇಲ್ಲಾಂದರೆ ನಮ್ಮ ಹತ್ರ ಆನ್ಲೈನ್ ಅಪ್ಲಿಕೇಶನ್ ಇದೆ, ಹಾಕೋಬೋದು. ಆನ್ಲೈನ್ ಅಪ್ಲಿಕೇಶನ್ ಇಲ್ಲ ಅಂದ್ರೂ ಅಲ್ಲಿ ಕೌಂಟ್ರ್ ಇದೆ, ಅಲ್ಲೋಗ್ಬಿಟ್ಟು ಪೇ ಮಾಡಿಬಿಟ್ಟು ನಮ್ಮದು ಪಂಪ್ ನಂಬರ್ ಹೇಳಿದ್ರೆ ಸಾಕು, ಅವರು ಅದಕ್ಕೆ ಕನೆಕ್ಟ್ ಮಾಡ್ತಾರೆ, ಮತ್ತು ನಾವು ಬಂದು ಇಲ್ಲಿ ಫಿಲ್ ಮಾಡ್ಕೋಬೋದು. ಇಲ್ಲಿ 2 ಥರ ಇದೆ ಗೈಸ್ ಪೆಟ್ರೋಲು. ಮುಂಚೆ ಈಗ ರೀಸೆಂಟಾಗಿ ಒಂದು 6 ಮಂತಿಂದ ಏನು ಮಾಡಿಬಿಟ್ಟಿದ್ದಾರೆ, ಫಾರಿನರ್ಗೆ ಅಂತ ಹೇಳ್ಬಿಟ್ಟು ಬೇರೆ ಪ್ರೈಸು, ಮತ್ತು ಇಲ್ಲಿ ಲೋಕಲ್ಸ್ಗೆ ಬೇರೆ ಪ್ರೈಸು. ಇಲ್ಲಿ ಸಿಟಿಸನ್ಸ್ಗೆ ಬೇರೆ ಪ್ರೈಸು, ಫಾರಿನರ್ಸ್ಗೆ ಬೇರೆ ಪ್ರೈಸು. ಇಲ್ಲಿ ಸಿಟಿಸನ್ಗೆ ಬಂದ್ಬಿಟ್ಟು ಜಸ್ಟು ಇಂಡಿಯನ್ ರುಪೀಸಲ್ಲಿ 30 ಸಮಥಿಂಗ್ ಬರುತ್ತೆ. ಬಟ್ ಈಗ ನಮಗೆ ಬಂದ್ಬಿಟ್ಟು ಆಲ್ಮೋಸ್ಟ್ 80 ಸಮಥಿಂಗ್ ಏನೋ ಇದೆ ಪೆಟ್ರೋಲು. ಅಂದರೆ ಇಲ್ಲಿನೂ ಅಷ್ಟೇ ಸೇಮ್ ಮಾರ್ಕೆಟ್ ಯಾವ ಥರ ಇರುತ್ತೋ ಅದೇ ಥರನೇ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಡೈಲಿ ಒಂದೇ ಥರ ಇರೋದಿಲ್ಲ ಪ್ರೈಸ್, ಇಲ್ಲಿ ಡೈಲಿ ವೇರಿ ಆಗ್ತಾನೆ ಇರುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ಏನಾಯಿತು ಅಂದರೆ ಅದೇ ನಿಮ್ಗೆ ಗೊತ್ತಲ್ವಾ. ನೆಕ್ಸ್ಟ್ ನಿಮ್ಗೆ ಗೊತ್ತಲ್ವ, ನೆನ್ನೆ ಗಾಡಿ ಸರ್ವಿಸಿಗೆ ಕೊಟ್ಬಿಟ್ಟು ಬಂದಿದ್ದೆ. ಸೊ ಇವತ್ತು ಅವ್ರು ಕಾಲ್ ಮಾಡಿದರು, ರಿಪೇರಿ ಆಗಿದೆ ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಟೈಮ್ ನೋಡಿದ್ರೆ ಬರೀ ಅರ್ಧ ಗಂಟೆ ಇದೆ, ವಾಚು ಹಾಕ್ಕೊಂಡಿಲ್ಲ. ನಾನು ಕಟ್ಟಿಂಗ್ ಮಾಡ್ಸೋಣ ಅಂತ ಹೋದೆ, ಮತ್ತು ಅವ್ರು ಕಾಲ್ ಮಾಡಿದ್ರು. ಮತ್ತು ನಾಳೆ ಅಂದರೆ ಇನ್ನು ಕೆಲಸ ಎಲ್ಲ ಬಿಟ್ಟು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ, ಬೇಗನೆ ಬರಬೇಕಾಗುತ್ತೆ. ಹಾಗಾಗಿ ಇವತ್ತೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮಹೇಶ್ ಇಬ್ಬರು ಹೋಗ್ತಾಯಿದ್ವಿ ಗಾಡಿ ಎತ್ಕೊಬರೋಕ್ಕೆ. ಈಗ ಇಲ್ಲಿಂದ ಟೋಲ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ಫುಲ್ಲು ಮಳೆ ಬೇರೆ ಬರೋ ಥರ ಇದೆ. ಸಿಕ್ಕಾಪಟ್ಟೆ ಅರ್ಜೆಂಟ್ ರಶ್ ಆಗಿ ಹೋಗ್ತಾಯಿದ್ದೀವಿ. ನೋಡೋಣ 30 ಮಿನಿಟ್ಸ್ ಒಳಗಡೆ ಕ್ಯಾಚ್ ಮಾಡಿಬಿಡ್ತೀವ ಇಲ್ಲ ಅಂತ. ಮಳೆ ಬರೋ ಥರನೇ ಇತ್ತು, ಬಟ್ ಮಳೆ ಇಲ್ಲ ಈಗ ಸದ್ಯಕ್ಕೆ. ಬಾ ಏನು ಗಾಳಿ ಇವರು, ಭಯಂಕರ ಗಾಳಿ. ಸ್ಟ್ರೈಟ್ ಹೋಗ್ಬೇಕು ಬ್ರೋ. ಬಂದ್ಬಿಟ್ವಿ ಗೈಸ್ ಕಡೆಗೂ ಹತ್ರ ಬಂದ್ಬಿಟ್ವಿ. ಎಸ್ ಬ್ರೋ, ಮೆಕ್ಡೊನಾಲ್ಡ್ಸ್ ಪಡುಲಾಲು. ಇಲ್ಲೇ ಕಾಲ್ ಟ್ಯಾಕ್ಸ್ ಪೆಟ್ರೋಲ್ ಬಂಕು, ಎಲ್ಲ ಪೆಟ್ರೋಲ್ ಹಾಕ್ಸಿದ್ರಲ್ಲ ಇದೇ ಬಂಕಲ್ಲಿ. ಗೈಸ್ ಗಾಡಿ ರೆಡಿ ಮಾಡಿದ್ದಾರೆ. ಬ್ರೇಕ್ ಶೂ ಎಲ್ಲ ಚೇಂಜ್ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ, ನೋಡಬೇಕು. ಬ್ರೇಕ್ ಶೂ ಎಲ್ಲ ಹೊಸದು ಕೊಟ್ಟಿದ್ದೆ, ಬ್ರೇಕ್ ಶೂ ಚೇಂಜ್ ಮಾಡಿದ್ದಾರಾ ಇಲ್ವಾ. ಮತ್ತು ಸ್ಪಾರ್ಕ್ ಪ್ಲಗ್ ಕೊಟ್ಟಿದ್ದೆ, ಸ್ಪಾರ್ಕ್ ಪ್ಲಗ್ ಆಗಲ್ಲ ಅಂತ ಹೇಳ್ಬಿಟ್ರು. ನೋಡಬೇಕು ಏನು ಇಶ್ಯೂ ಆಗಿದೆ ಏನು ಅಂತ ಕೇಳಬೇಕು ಅವ್ಳಿಗೆ. ಬನ್ನಿ ಇದು ಎಷ್ಟಾಗಿದೆ ಬಿಲ್ಲು ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಗೈಸ್ ನೋಡಿ ಆಯಿತು, ಬಿಲ್ಲು ಸರಿಗೆ ಹಾಕಿದ್ದಾರೆ. 303 ರಿಂಗೆಟ್ಟು ಪ್ಲಸ್ಸು ನಂದು ಟೋಯಿಂಗ್ ಮಾಡಿಸಿತ್ತು, ಅದರದ್ದೊಂದು 120 ರಿಂಗೆಟ್ಟು. ಟೋಟಲಿ ಎಲ್ಲ 423 ರಿಂಗೆಟ್ ಆಯಿತು. ಮತ್ತು ನಾನು ಕೊಟ್ಟಿದ್ದ ಐಟಮ್ಸು ಇಲ್ಲಿ ಏನೇನು ಚೇಂಜ್ ಮಾಡೋಕೆ ಕೊಟ್ಟಿದ್ದೆ ಅಂದರೆ ಸ್ಪಾರ್ಕ್ ಪ್ಲಗ್ ಕೊಟ್ಟಿದ್ದೆ, ಇದು ಇರಾಡಿಯಮ್ದು. ಬಟ್ ಆ ಸ್ಪಾರ್ಕ್ ಪ್ಲಗ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವಳೇ ಬೇರೆದು ಹಾಕಿದ್ದಾಳೆ. ನಾನು ಸ್ಪಾರ್ಕ್ ಪ್ಲಗ್ ಚೆನ್ನಾಗೇ ಇತ್ತು ಆ್ಯಕ್ಚುಲಾಗಿ. ನೋಡಿ ನಾನು ಇದು ಇರಾಡಿಯಮ್ದು ಸ್ಪಾರ್ಕ್ ಪ್ಲಗ್ಗು 2 ಕೊಟ್ಟಿದ್ದೆ, ಇದು ಸೈಜು ಬೇರೆ ಇದೆ ಅಂತ ಹೇಳ್ಬಿಟ್ಟು ಅವಳು ಬೇರೆದು ಹಾಕಿದ್ದಾಳೆ ಸ್ಪಾರ್ಕ್ ಪ್ಲಗ್. ಆ್ಯಕ್ಚುಲಿ ನನ್ನ ಸ್ಪಾರ್ಕ್ ಪ್ಲಗ್ ಚೆನ್ನಾಗಿತ್ತು, ನಾನು ಇದು ಬೈ ಮಾಡಿದ್ದಿತ್ತು ಜಸ್ಟ್ ಇದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ಹಾಕಿಲ್ಲ ಅವಳೇ ಯಾವುದೋ ಹೊಸದು ಹಾಕ್ಬಿಟ್ಟಿದ್ದಾಳೆ. ಮತ್ತು ಇದೊಂದು ಹೌಸ್ ಹೋಗಿತ್ತಂತೆ ಸೆನ್ಸಾರು, ಇದು ಒಂದು ಪ್ರಾಬ್ಲಮ್ಮು. ಮತ್ತು ಏರ್ ಫಿಲ್ಟ್ರ್ ಕೊಟ್ಟಿದ್ದೆ, ಅದನ್ನು ಚೇಂಜ್ ಮಾಡಿದ್ದಾಳೆ. ಮತ್ತು ಇದರೊಳಗಡೆ ಏನೋ ಒಂದು ಹೋಗಿದೆ, ಇದನ್ನು ಕೊಟ್ಟಿದ್ದಾಳೆ. ಇದು 42 ರಿಂಗೆಟ್ ಅಂತೆ, ಏನೋ ಚೇಂಜ್ ಮಾಡಿದ್ದಾರೆ. ನಾನು ಗೆಸ್ ಮಾಡಿದ್ನಲ್ಲ ಅದೇ ಆಗಿದೆ. ಅದೇನು ಹೇಳ್ತಾ ಇದ್ದಾರೆ, ಹೋಸ್ ಕ್ಲ್ಯಾಂಪು. ಇದು ಹೋಸ್ ಕ್ಲ್ಯಾಂಪು ಅಂದರೆ ಇದು ಮೋಸ್ಟ್ಲಿ ಫ್ಯೂಲ್ ಇಜೆಕ್ಟರ್ ಅನಿಸುತ್ತೆ, ಫ್ಯೂಲ್ ಪಂಪ್ ಮಾಡಿ ಬಿಡೋದು ಏನೋ ಗೊತ್ತಿಲ್ಲ. ಬಟ್ ಇದು ಒಂದು ಹೋಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೊಸದು ಹಾಕಿದ್ದಾಳೆ. ಒಳ್ಳೆ ಬಿಡಿ, ಸದ್ಯ ಗಾಡಿ ಸಿಕ್ತು. ಮತ್ತು ನೋಡಿ ಇಲ್ಲಿ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ಮು, ನೋಡಿ ನಾನು ಆಲ್ರೆಡಿ ಹೊಸದು ಕೊಟ್ಟಿದ್ದೆ, ಅದೇನೋ ಹೆವಿ ಮೆಟಲ್ದು.
ಅದು ಫ್ರಂಟ್ದು ಬಂದ್ಬಿಟ್ಟು ನೋಡಿ ಚೆನ್ನಾಗಿದೆ. ನಾನು ಹೊಸದು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ರೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನು ಹೇಳ್ತೀರಾ ಗೈಸ್ ಇದಕ್ಕೆ? ನೋಡಿ ಇನ್ನೂ ಎಷ್ಟಿದೆ ಯೂಸ್ ಮಾಡ್ಬೋದಾಗಿತ್ತು ಫ್ರಂಟ್ದು. ಆಲ್ರೆಡಿ ಅದನ್ನು ಚೇಂಜ್ ಮಾಡಾಕ್ಬಿಟ್ಟಿದ್ದಾಳೆ. ಮತ್ತು ಹಿಂದೆದಂತೂ ಫುಲ್ ಸೌಂಡ್ ಬರ್ತಾಯಿತ್ತು, ನನಗೆ ಅದು ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದೆ. ನೋಡಿ ಹಿಂದೆಗಡೆದು ಫುಲ್ ಹೋಗ್ಬಿಟ್ಟಿದೆ. ಬಟ್ ಇದು ಓಕೆ, ಇದು ರಿಪ್ಲೇಸ್ ಮಾಡಿರೋದು ಓಕೆ. ಬಟ್ ಚೆನ್ನಾಗಿರೋದನ್ನು ರಿಪ್ಲೇಸ್ ಮಾಡಾಕಿದ್ದಾರೆ. ಏನು ಮಾಡ್ತೀರಾ? ಏನೂ ಮಾಡೋಕ್ಕಾಗಲ್ಲ. ಸರಿ ಓಕೆ ಗೈಸ್, ಬನ್ನಿ ರೈಡಲ್ಲಿ ಹೆಂಗೆ ಬೈಕಲ್ಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ನಾವೇ ಪೆಟ್ರೋಲ್ ಹಾಕೊಂಡು ನಾವೇ ಹಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಇಲ್ಲಿ ಯಾರಿಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅಪ್ಲಿಕೇಶನಲ್ಲಿ ಪೇ ಮಾಡೋದು, ಗನ್ ತೊಗೊಂಡು ಪೆಟ್ರೋಲ್ ಹಾಕೊಂಡು ಹೋಗ್ತಾ ಇರೋದು. 20 ರಿಂಗೇಡ್ಗೆ ಹಾಕಿದ್ದೀನಿ. 5 ಲೀಟರ್ ಬಂದಿದೆ. 5 ಲೀಟರ್ಗೆ ಸ್ಟಿಲ್ ಇನ್ನೂ ಫುಲ್ ಟ್ಯಾಂಕ್ ಆಗಿಲ್ಲ. ಓಕೆ ಗೈಸ್, ಪೆಟ್ರೋಲ್ ಹಾಕ್ಸಿ ಆಯಿತು. ಲೆಟ್ಸ್ ಗೋ. ಗೇರ್ ಹಾಕ್ಬೇಕು ಹಾಕಿಂತ ಮುಂಚೆ. ಇದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಇದ್ರೊಳಗಡೆ, ಅದು ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅದು ಹೊರಗಡೆದು ಸೌಂಡ್ ಎಲ್ಲ ಬರುತ್ತಾ ಏನೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಇದಕ್ಕೆ ಇದು ಚಿನ್ ಮೌಂಟು ಅದೆಲ್ಲ ಎಕ್ಸ್ಟ್ರಾ ಎಲ್ಲ ಬೈ ಮಾಡಿ ಏನೇನೋ ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಕ್ಲಾರಿಟಿ ಔಟ್ಪುಟ್ಟು ಹೆಂಗೆ ಬರ್ತಾಯಿದೆ ಅಂತ ಆಡಿಯೋದು. ಇಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ, ಮನೆಗೆ ಹೋಗ್ಬಿಡ್ಬೋದು. ಊಟೆ ಪಪ್ಪ ಊಟೆ, ಊಟೆ ಪಪ್ಪ ಊಟೆ. ಮಿಸ್ಟರ್ DIY. ಈ DIY ಬಂದ್ಬಿಟ್ಟು ಇದೊಂಥರ ಶಾಪು, ಎಲ್ಲ ಸಿಗುತ್ತೆ ಇದ್ರೊಳಗಡೆ. ಈಗ ಇದು ಇಂಡಿಯಲ್ಲೂ ಲಾಂಚ್ ಮಾಡ್ತಾಯಿದ್ದಾರೆ. ನಮ್ಮ ಅಚ್ಚನ ಮ್ಯಾನೇಜರ್ ಇದಕ್ಕೆ. ಇಂಡಿಯಾ ಲಾಂಚ್ ಆದರೆ ಅಣ್ಣ ಆ ರೋಡಾಗಿದ್ದವನು ಈ ರೋಡಿಗೆ ಬರ್ತಾ ಇದೆಯಲ್ಲ ಅಣ್ಣ, ಯಾಕಣ್ಣ ಹಿಂಗೆ ಮಾಡ್ತೀಯಾ? ಶೋರೂಮಲ್ಲಿರೋ ಬೈಕ್ಗಳನ್ನೆಲ್ಲ ನೋಡ್ಬಿಟ್ಟು ತಲೆ ಗಿರ್ರ ಅಂದ್ಬಿಟ್ಟೈತೆ. ಇವತ್ತು ನೈಟ್ ನಿದ್ದೆ ಬರುತ್ತಾ ಇಲ್ಲ ಗೊತ್ತಿಲ್ಲ. ಏನು ಬೈಕ್ಗಳಿದ್ದಾವೆ ಗೈಸ್ ಶೋರೂಮಲ್ಲಿ, ಎಲ್ಲ ಒಂದಕ್ಕಿಂತ ಒಂದು ಬೆಸ್ಟು. ಆಪರ್ಚುನಿಟಿ ಸಿಗಲ್ಲ ಅದೆಲ್ಲ ಓಡ್ಸೋಕ್ಕೆ. ಇರೋದನ್ನ ಓಡಿಸಿದ್ರೆ ಸಾಕು, ಹಂಗೆ ಅಂದ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇ ನಾವು. ಬ್ಲೂ ಕಲರ್ ಬಸ್ಸಸ್ ಎಲ್ಲ ಇಲ್ಲಿ ಕೆಲಸಕ್ಕೆ ಪಿಕಪ್ ಡ್ರಾಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ ಗೈಸ್, ಅಲ್ಲಿಂದ ಮುಗಿಸ್ಕೊಂಡು ಫೈನಲಿ ಗಾಡಿ ತೊಗೊಂಡು ಮನೆಗೆ ಬಂದ್ವಿ. ಓಕೆ, ಸಿಗೋಣ ಮತ್ತೆ ಇನ್ನೊಂದು ವೀಡಿಯೋಲ್ಲಿ. ನೆಕ್ಸ್ಟು ಯಾವ್ದಾರ ಒಂದು ದೊಡ್ಡದಾಗ ಒಂದು ರೈಡೇ ಪ್ಲ್ಯಾನ್ ಮಾಡೋಣ.
ಆ ರೈಡಲ್ಲಿ ನಿಮಗೆ ಇನ್ನೂ ಹೊಸ ಹೊಸ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ಓಕೆ, ಈ ವಿಡಿಯೋದಲ್ಲಿ ಇಲ್ಲಿಗೆ ಲಾಸ್ಟ್ ಮಾಡೋಣ. ಓಕೆ, ಬಾಯ್ ಬಾಯ್.